ಹಲೋ ಗುಡ್ ಮಾರ್ನಿಂಗ್. ಇವಾಗ ನಾನು ದೋಸೆ ತಿನ್ನೋಕೆ ಹೋಗ್ತಾ ಇದ್ದೀನಿ. ಅಂದರೆ ವಿಡಿಯೋ ಪೂರ್ತಿ ನೋಡಿದ್ರೆ ಇವತ್ತಿನ ವಿಡಿಯೋ ಏನು ಅಂತ ಗೊತ್ತಾಗುತ್ತೆ. ದೋಸೆ ಅಷ್ಟೇ ಅಲ್ಲ, ಸೊ ನಾನು ನಂದು ಬಿರಿಯಾನಿ ತಿನ್ನಬೇಕಂತ ತುಂಬ ದಿನದಿಂದ ಅನ್ನಿಸ್ತಿತ್ತು. ಸೊ ಅಲ್ಲಿ ಹೋಗಿ ತಿಂದೆ. ಸೊ ಟೇಸ್ಟ್ ಹೆಂಗಿತ್ತು ಏನು ಅಂತ ಪೂರ್ತಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ಜಸ್ಟ್ ನಾನು ಇಲ್ಲೇ ಮನೆ ಹತ್ರ ಇಸ್ರೋ ಲೆವೆಟಲ್ಲಿ ದೋಸೆ ಇತ್ತು ಅಂತ ಹೇಳಿದರು. ಅಂದರೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿತ್ತು. ಸೊ ಅದಕ್ಕೋಸ್ಕರ ನಾನು ಹಸ್ಬೆಂಡ್ ಇಬ್ಬರು ಕೂಡ ಹೋಗಿ ತಿನ್ಕೊಂಡು ಬಂದ್ವಿ. ಬೇಬಿನ ಸ್ಕೂಲಲ್ಲಿ ಬಿಟ್ಟಿದ್ವಿ. ಸೊ ಅವಳಿಗೆ ಏನು ಬೇಕೋ ಲಂಚ್ ಬಾಕ್ಸ್ ಎರಡು ಕಳಿಸಿ ಅವಳಿಗೆ ಊಟ ಪ್ರಿಪೇರ್ ಮಾಡಿ ಕೊಟ್ಟು ಅವಳಿಗೆ ನಾನು ಸ್ಕೂಲ್ ಹತ್ರ ಬಿಟ್ಟು ನಾನು ಹಸ್ಬೆಂಡ್ ಬಂದ್ವಿ. ಸೊ ಅವಳು ಬರೋದೇ ವೆಯ್ಟ್ ಮಾಡ್ಕೊಂಡಿದ್ದೆ ನಾನು. ಸೊ ಅವಳಿಗೆ ಎಷ್ಟು ಶೈ ಆಯಿತು ನನ್ನ ನೋಡಿ. ಅಂದರೆ ಈ ಒಂದು ಮೂಮೆಂಟ್ ನಮಗೂ ಒಂಥರ ಫೀಲ್ ಆಗ್ತಾ ಇರುತ್ತೆ, ಅವಳಿಗೂ ಒಂಥರ ಯಾವಾಗ ನೋಡ್ತೀವಿ ಅಂತ. ನಾನು ಮಾರ್ನಿಂಗ್ ಸ್ಕೂಲ್ ರೆಡಿ ಮಾಡಿ ಕಳಿಸ್ಬಿಡ್ತೀನಿ. ಮತ್ತು ಅವಳು ಬರುವಾಗ ಅವಳ ಫೇಸಸ್ ಅದೆಲ್ಲ ನೋಡಿ ಅವಳು ಯಾವಾಗ ಬರ್ತಾಳೆ ಅಂತ ಮತ್ತು ಬಂದಿದ ತಕ್ಷಣ ಲಂಚ್ ಬಾಕ್ಸ್ ನಾನು ಪ್ರತಿದಿನ ಕಂಪಲ್ಸರಿ ಚೆಕ್ ಮಾಡ್ತೀನಿ ತಿಂದಿರ್ತಾಳ ಏನು ಅಂತ. ಈ ಅಮ್ಮಂದಿರು ಫಸ್ಟ್ ಅದೇ ಅಲ್ವಾ, ಮತ್ತು ಸ್ಕೂಲಿಂದ ಬಂದಿದ ತಕ್ಷಣ ಹೋಮ್ವರ್ಕ್ ಮಾಡಿದಿರ ಬಿಟ್ಟಿರ್ತಾರೋ ನೋಡಿರಲ್ಲ, ಲಂಚ್ ಬಾಕ್ಸ್ ಖಾಲಿ ಆಗಿದೆಯಾ ಅಂತ ನೋಡ್ತೀವಿ. ಸೊ ಹಾಗೆ ಲಂಚ್ ಬಾಕ್ಸ್ ಖಾಲಿ ಆಗಿತ್ತಾ ಅಂತ ನೋಡಿದೆ. ಓಕೆ, ಸ್ವಲ್ಪ ತಿಂದಿದ್ಲು, ಒಂದು ಸ್ವಲ್ಪ ಬಿಟ್ಟಿದ್ಲು ಅಷ್ಟೇ. ಅದಾದಮೇಲೆ ನೈಟ್ ನಾವು ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇದು ಆ್ಯಕ್ಚುಲಿ ಸೆಕೆಂಡ್ ಡೇ ವಿಡಿಯೋ, 3 days ವಿಡಿಯೋ ನಾನು ಅಂದರೆ ಆ್ಯಡ್ ಮಾಡಿ ಹಾಕಿದ್ದೀನಿ. ಇವಾಗ ಫಸ್ಟ್ ನಾವು ಹೋಗಿದ್ದು ಎಲ್ಲಿ ಅಂದರೆ ನಾಗಾರ್ಜುನಾಗೆ ಹೋದ್ವಿ. ನಾನು ನಾಗಾರ್ಜುನಾಗೆ ತುಂಬ ದಿನದಿಂದ ತಿನ್ನಬೇಕು ಅಂದ್ಕೊತಾ ಇದ್ದೆ. ಒಂದೇ ಒಂದು ಸಲ ಯಾವಾಗಲೂ ದೇವನಹಳ್ಳಿ ಏರ್ಪೋರ್ಟಲ್ಲಿ ತಿಂದಿದ್ದೆ. ಆಮೇಲೆ ಇವಾಗ ತಿಂತಾಯಿದ್ದೀನಿ. ಸೊ ತುಂಬ ದಿನದಿಂದ ತಿನ್ನಬೇಕು ಅಂದ್ಕೊತಾ ಇದ್ದೆ. ನಾಗಾರ್ಜುನ ನನಗೆ ಇಷ್ಟ ಆಯಿತು, ಬಟ್ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಆಯ್ತಂತೆ. ಬಟ್ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ನಾನು ಯಾವಾಗಲೂ ಆಂಧ್ರ ಸ್ಟೈಲ್ ಬಿರಿಯಾನಿ ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಹಸ್ಬೆಂಡ್ಗೇನೋ ನಾಗಾರ್ಜುನ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ರು. ಆ್ಯಂಡ್ ನನಗೇನೋ ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಅಲ್ಲಿ ತಿಂದಾದ್ಮೇಲೆ ಮತ್ತೆ ಬೇರೆ ಕಡೆ ಹೋಗೋಣ ಅಂತ ಅಂದ್ಕೊಂಡು ಯೋಚನೆ ಮಾಡ್ತೀನಿ. ನನಗೆ ಬರ್ತಾ ಆನ್ ದಿ ವೇಲ್ಲಿ JP ನಗರಲ್ಲಿ ನಂದಿನಿ ಇತ್ತು. ಸೊ ಅಲ್ಲೂ ನಂದನ್ ಪ್ಯಾಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬೇಡ ಅಂದ್ಕೊಂಡು ನಂದಿನಿ ಇತ್ತು ಅಂತ ಅಂದರೆ ಹೋಗ್ತಾ ಸಿಕ್ತು ನಮಗೆ. ಸೊ ಅದಕ್ಕೋಸ್ಕರ ನಂದಿನಿನೇ ಮತ್ತೆ ಹೋಗಿ ತಿಂದ್ವಿ. ಇಲ್ಲಿ ನಾಗಾರ್ಜುನದಲ್ಲಿ ಟೇಸ್ಟ್ ಎಲ್ಲನೂ ಚೆನ್ನಾಗಿದೆ. ಬಟ್ ನನಗೆ ಅಲ್ಲಿ ಸೆಕೆಂಡ್ ಟೈಮ್ ಏನಾದರೂ ಇನ್ ಕೇಸ್ ನಾನು ಹೋದೆ ನಾಗಾರ್ಜುನಾಗೆ ಅಂದರೆ ವೆಜ್ ಊಟ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿಂದ ಬಂದು ಆಮೇಲೆ ಮುಗಿಸ್ಕೊಂಡು ಬಂದು ನಾನು ಮತ್ತು ನಂದಿನಿಗೆ ಹೋದೆ. ಅಲ್ಲೂ ಅಷ್ಟೇ ನನಗೆ ನಂದಿನಿಯಲ್ಲಿ ತಿಂದಿದ್ದು ತುಂಬ ಇಷ್ಟ ಆಯಿತು. ನನಗೆ ಯಾವಾಗಲೂ ಗ್ರೀನ್ ಕಲರ್ಗಿಂತ ರೆಡ್ ಕಲರ್ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ, ನಾಟಿ ಸ್ಟೈಲ್ಗಿಂತನೂ. ಅಂದರೆ ಲೈಕ್ ಇವಾಗ ಮೇಘನ ಸ್ಪೆಷಲ್ ಬಿರಿಯಾನಿ ಇರುತ್ತಲ್ವ, ಸೇಮ್ ಲೈಕ್ ಅದೇ ಥರನೇ ಇಲ್ಲಿ ನಂದಿನಿ ಸ್ಪೆಷಲ್ ಬಿರಿಯಾನಿ ಟ್ರೈ ಮಾಡಿದೆ. ನೆಲ್ಲೂರು ಬಿರಿಯಾನಿ ಅಂತ ಇತ್ತು, ಅದನ್ನು ಬೇಡ ಅಂದ್ಕೊಂಡು ಇದನ್ನು ಟ್ರೈ ಮಾಡಿದೆ. ಇದು ನನ್ನ 3rd ಟೈಮ್ ಏನೋ ನಂದಿನಿಯಲ್ಲಿ ತಿಂದಿರೋದು. ಇನ್ನೊಂದು ಮನೆ ಹತ್ರ ನಂಗೆ ಹತ್ತಿರ ಆಗೋದು ದೇವೇಗೌಡ ಅಪೋಸಿಟ್ ಒಂದಿದೆ, ಅಲ್ಲಿ ತಿಂತಾಯಿದ್ದೆ. ಸೊ ಇವತ್ತು ಇಲ್ಲಿ ತಿಂದೆ. ಟೇಸ್ಟ್ ಮಾತ್ರ ನೋ ಓಟ್ಸ್ ಅಂತಲೇ ಹೇಳ್ಬೋದು, ಅಷ್ಟು ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ಬಂದು ಮತ್ತೆ ಇದನ್ನು ತಿಂದೆ. ಹೊಟ್ಟೆ ಫಿಲ್ ಆಗಿಬಿಟ್ಟಿತ್ತು. ಸೊ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ವ, ಹೆಂಗೆ ಬಿಡೋದು, ಫುಡ್ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಆದರೂ ಸ್ವಲ್ಪ ಉಳಿಸಿದ್ವಿ. ಸ್ವಲ್ಪ ಅಂದರೆ ತಿಂದ್ವಿ ಆಯಿತಾ. ನನಗಂತೂ ಫುಲ್ ಸ್ಯಾಟಿಸ್ಫೈ ಆಯಿತು ಅಂತಲೇ ಹೇಳ್ಬೋದು. ಟೇಸ್ಟ್ ಮಾತ್ರ ಒಂದೊಂದು ಬೈಟಲ್ಲೂ ಹೆಂಗಿತ್ತು ಅಂತ ಅಂದರೆ, ನಂಗೆ ಆಲ್ಮೋಸ್ಟ್ ಯಾವಾಗಲೂ ನನ್ನ ಫೇವ್ರೇಟ್ ಅಂದರೆ ಮೇಘನ ಬಿರಿಯಾನಿ ನಂಗೆ ತುಂಬ ಇಷ್ಟ. ಅದು ಬಿಟ್ಟರೆ ನನಗೆ ನಂದಿನಿ ಓಕೆ, ನಾಗಾರ್ಜುನನೂ ಓಕೆ. ಬಟ್ ಈ ಸಲ ತಿಂದಾಗ ನಂದಿನಿ ತುಂಬ ಇಷ್ಟ ಆಯಿತು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.